ಬಿಜೆಪಿ ಜೋರಿದೆ. ಹೌದಾ? ನಿಜವಲ್ಲ? ಮತ್ತೆ ಮೂರಕ್ಕೂ ಟಫ್ ಐತೆ ಅಂತ ಅಂತಾರಲ್ಲ ಎಲ್ಲರೂ. ಬಿಜೆಪಿ ಕಾಂಗ್ರೆಸ್ ಫೈಟು ಎರಡೇ ಫೈಟ್ ಮಾಡೋದು. ಹೌದಾ? ಬಂಡಾಯ ಅಭ್ಯರ್ಥಿ ಆಗ್ಬಿಟ್ಟವ್ರೆ ಈಶ್ವರಪ್ಪ ಅವರು. ಅವ್ರದೇನು ಅದೇನು ನಡೆಯಂಗಿಲ್ಲ. ನಡೆಯಂಗಿಲ್ಲ ಅವ್ರದ್ದು. ನಡೆಯಂಗಿಲ್ಲ. ಏನು ಯಾವ ಖುಷಿಗೆ ಈಗ ಬಿಜೆಪಿಗೆ ಓಟ್ ಹಾಕ್ತಾರೆ ಜನ? ಎಲ್ಲ ಕಡೆ ಕೆಲಸ ಮಾಡೋಲ್ಲ, ಹಂಗಾಗಿ ಮಾಡ್ತಾರೆ. ಕೆಲಸ ನೋಡಿ ಓಟ್ ಹಾಕ್ತಾರೆ ಅಂತೀರಾ? ಓಕೆ. ಇಡೀ ಶಿವಮೊಗ್ಗ ಎಲ್ಲ ಕೆಲಸ ಮಾಡಿದ್ದಾರೆ ರಾಘವೇಂದ್ರ ಸರ್. ಹಂಗಾಗಿ ಈ ಕಾಂಗ್ರೆಸ್ ಅವರೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ. ಗ್ಯಾರಂಟಿ ಏನೇ ಅದು ಎಲ್ಲ ಭಾಳ ಜನ ಇರಂಗಿಲ್ಲ ಗ್ಯಾರಂಟಿ. ಅವೇನಪ್ಪ ಅದೇನು ಇಡೀ ಜೀವನಕ್ಕೆಲ್ಲ ಆಗಂತ ಗ್ಯಾರಂಟಿ ಅಲ್ಲ ಇವೆಲ್ಲ. ಹೌದಾ? ಮೋದಿ ಮಾಡೋದು ಅದೇ ಗ್ಯಾರಂಟಿ. ಓಕೆ. ನಿಮ್ಗೆ 2,000 ಬರ್ತಾ ಇದೆ ತಿಂಗಳ? ಬರ್ತಾ ಇದೆ. ಪಕ್ಕ. ನಿಮ್ಗೂ ಬರ್ತಾ ಇದೆಯಾ? ನಿಮ್ಗೆ ಬರ್ತಾ ಇದೆಯಮ್ಮ? ಬರ್ತಾ ಇದೆ. ನಿಮ್ಗೂ ಬರ್ತಾ ಇದೆ. ಫ್ರೀ ಬಸ್ ಓಡಾಡ್ತಾ ಇದ್ದೀರಾ? ಓಡಾಡ್ತಿರೋದು. ಈ ಕಾಂಗ್ರೆಸ್ ಅವ್ರು ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳು ನಿಮ್ಗೆ ಖುಷಿ ಕೊಟ್ಟಿದ್ಯಾ? ಖುಷಿ ಕೊಟ್ಟಿದೆ. ಹೌದಾ? ಈಗ ಅಭಿವೃದ್ಧಿ ಎಲ್ಲ ಹೋಲಿಸ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಶಿವಮೊಗ್ಗದಲ್ಲೆಲ್ಲ ನೋಡ್ತಾ ಇದ್ರೆ ನಿಮ್ಗೆ. ನಾವು ಯೂಸ್ ಮಾಡ್ಕೊಂಡಿದೀವಿ ಇಲ್ಲ ಅಂತಲ್ಲ. ಯಾರು ಬಂದ್ರು ಖುಷಿನೇ ನಮಗೆ. ಕಾಂಗ್ರೆಸ್ ಬಂದ್ರು ಖುಷಿನೇ, ಬಿಜೆಪಿ ಬಂದ್ರು ಖುಷಿನೇ. ಓಕೆ. ಈಗ ಈ ಗ್ಯಾರಂಟಿಗಳೆಲ್ಲ ಅಮ್ಮ ನಿಮ್ಮ ಪ್ರಕಾರ ಈ ಎಲೆಕ್ಷನ್ ಆದ್ಮೇಲೆ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ? ಈಗ ಕೆಲವರು ಇರ್ತಿತ್ತೆ ಅಂತಾರೆ. ನಮ್ಮ ಅಷ್ಟು ರಾಜಕೀಯ ಗೊತ್ತಿಲ್ಲ ನಮಗೆ. ಕೆಲವರು ಇರುತ್ತೆ ಅಂತಾರೆ, ಇವರು ನಿಲ್ಲುತ್ತೆ ಎಲೆಕ್ಷನ್ ಆದ್ಮೇಲೆ ಅಂತಾರೆ. ಹೊಂಡ ನಿತ್ಯ ಮತ್ತೆ ಹೊಡ್ತಾ ಬೀಳೋದವ್ರಿಗೆ ಬಿಜೆಪಿನವ್ರಿಗೆ ರಾಘುಗೆ ಹಂಗಾಗಿ ಬೀಳುತ್ತಿದ್ದಾರೆ. ಅವ್ರ ಮೋದಿ ಎಲ್ಲ ಈ ಕಡೆ ಇಲ್ವಾ? ಈ ಕಡೆ ಮೋದಿ ಅವ್ರ ಹೆಸರು ಇದೆ ಅಷ್ಟೇ, ಇಲ್ಲಂತ ಅಲ್ಲ. ಅವ್ರಿಗೆ ಜನ ಕೊಡ್ಬೇಕಲ್ಲ ಓಟು. ಅವರು ಮೋದಿ ಸಪೋರ್ಟ್ ಮಾಡ್ತಾ ಇರೋದು. ಅಕಸ್ಮಾತ್ ಇವ್ರು ವಾಪಸ್ ತಗೊಂಡ್ಬಿಟ್ರೆ ನಾಮಿನೇಷನ್ ವಾಪಸ್ ತಗೊಳಲ್ಲ ಅವ್ರು ಯಾವ ಕಾರಣಕ್ಕೂ. ಹೆಂಗಂತೀರಾ? ಎಲ್ಲ ತಗೊಳ್ಳೋದಿಲ್ಲ ಅವರು. ಅವ್ರಿಗೆ ಹಠ ಬಿದ್ದುಬಿಟ್ಟಿದೆ ಎಲ್ಲ. ಅವ್ರ ಅಪ್ಪ ಮಗಂತೆ ರಾಜಕೀಯ ಅಂತ ಹೇಳಿ ಅವ್ರಿಗೆ ಹಠ ಬಿದ್ದುಬಿಟ್ಟಿದೆ ಭಾಳ. ಅದು ಎಷ್ಟೇ ಮಾತಾಡಲಿ ಅವ್ರ ಮಾತೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಮಾತೆ ಅಡ್ವರ್ಟೈಸ್ಮೆಂಟ್ ಆಗತ್ತೆ, ಏನಿಲ್ಲ ನಡೀತಿತ್ತು ಅವ್ರದ್ದು. ಈಶ್ವರಪ್ಪನಿಗೆ ಮಾರ್ಕೆಟ್ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ, ಇಲ್ಲಂತಲ್ಲ. ಈಶ್ವರಪ್ಪರ್ ಗೆಲ್ತಾರೆ. ಹೌದಾ? ಹೌದು, ಈಶ್ವರಪ್ಪರ್ ಗೆಲ್ತಾರೆ. ಅಲ್ಲ ಸರ್, ಒಂದ್ ಕಡೆ ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಅವರು ಇದಾರೆ ಗ್ಯಾರಂಟಿಗಳು ಕೊಟ್ಕೊಂಡು, ಇಲ್ಲಿ ನೋಡಿದ್ರೆ ರಾಘವೇಂದ್ರ ಅವ್ರ ಕೆಲಸಗಳು ಅಂತ ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿ ಮಗ ಅಂತಾರೆ. ಏನು ಇಲ್ಲದೆ ಬಂಡಾಯ ಬಂದ್ಬಿಟ್ಟು ಈಶ್ವರಪ್ಪ ಅವ್ರು ಹೆಂಗ್ ಗೆಲ್ತಾರೆ? ಈ ಸತಿ ಇವರಿಬ್ರು ಸೆಣಸಾಟದಲ್ಲಿ 3ನೇ ಲಾಭನ ತರ ಈಶ್ವರಪ್ಪರ್ ಗೆಲ್ತಾರೆ. ಬಹಳ 1 ಲಕ್ಷದ ಅಂತರದಿಂದ ಈಶ್ವರಪ್ಪರ್ ಗೆಲ್ತಾರೆ. ಏನ್ ಪ್ಲಸ್ ಪಾಯಿಂಟ್ ಆಗುತ್ತೆ ಈಶ್ವರಪ್ಪ ಅವ್ರಿಗೆ ಅಂತೀರಾ? ಏನಿಲ್ಲ, ಹಿಂದುತ್ವ ಕೈ ಹಿಡಿಯುತ್ತೆ. ಅವರು ಇಷ್ಟು ದಿವಸ ಮಾಡ್ಕೊಂಡ್ ಬಂದಿರೋಂಥ ಹೋರಾಟಗಳು, ಕೆಲಸಗಳು ಅವ್ರನ್ನ ಕೈ ಹಿಡಿತವೆ. ಅವ್ರು ಮಾಡಿದಂಥ ಈ ಓಂ ಶಕ್ತಿ ಇವರಿಗೆ ಫ್ರೀಯಾಗಿ ಕಳಿಸಿರೋದು, ಆಮೇಲೆ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳು ಮತ್ತು ಅವ್ರಿಗೆ ಕೊಟ್ಟಂಥ ಕೆಲಸಗಳು. 2,000 ರೂಪಾಯಿ ಕೊಟ್ಟಿರೋದು ಸರ್ಕಾರದಿಂದ, ಬಸ್ಗಳು ಬಿಟ್ಟಿರೋದು ಆ ಥರ ಎಲ್ಲ ಅದು ತಪ್ಪು ಅಂತಾನೆ ಹೇಳ್ತೀನಿ ನಾನು. ಯಾಕೆ? ಅದೇ ಫ್ರೀ ಕೊಟ್ಟಿರೋದ್ರಿಂದ ಈಗ ಬೇರೆ ಇದು ವಯಸ್ಸಾದವರು, ಆಮೇಲೆ ಇದು ಯೂತ್ಗಳಿಗೆ, ಅಂಥವರಿಗೆ ವಯಸ್ಸಾದವರಿಗೆ ಇದನ್ನ ಕೊಟ್ಟರೆ ಬಿಡು ಅಂತ ಹೇಳ್ಬೋದು. ಓಕೆ. ನೀವು ಈ ಸಲ ಯಾರನ್ನು ಗೆಲ್ಲಿಸ್ತೀರಾ? ಈಶ್ವರಪ್ಪ ಅವರ ನಮ್ಮ ಮನೆಯವ್ರು ಯಾರಿಗೆ ಹೇಳ್ತಾರ? ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಜೈ ಅಂತ. ನೀವು ಯಾರನ್ನು ಗೆಲ್ಲಿಸ್ತೀರಾ? ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ನಾವು ಸಿದ್ದರಾಮಯ್ಯಗೆ ಗೆಲ್ಸೋದು. ಸಿದ್ದರಾಮಯ್ಯನವ್ರಿಗೆ ಗೆಲ್ಲಿಸ್ತೀರಾ? ಯಾಕೆ? ಅವರಿಂದ ನಮಗೆ ಬಹಳ ಸೌಲಭ್ಯ ಐತೆ. ಹೌದಾ? ಇಲ್ಲೆಲ್ಲ ಇವರು ರಾಘವೇಂದ್ರ ಅವ್ರು ಕೆಲಸ ಮಾಡಿಲ್ವಾ MP ಆಗಿ? ಇದು MP ಎಲೆಕ್ಷನ್ ಅಲ್ವಾ? ಮಾಡಿದ್ದಾರೆ, ಆದ್ರೆ ನಾವು ಹಾಕೋದು ಅವರಿಗೇನೆ. ಏನಕ್ಕೆ? ಯಾವ ಕಾರಣಕ್ಕೆ? ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅವರು. ಯಾವ ತರ? ಯಾವ್ದೋ ಒಂಥರ ಒಳ್ಳೇದು ಮಾಡಿದ್ದಾರೆ. ಈಗ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದು ನಿಮ್ಗೆ ಏನ್ ಅನ್ಸುತ್ತೆ? 2,000 ರೂಪಾಯಿ ಬರ್ತಾ ಇದೆ ನಿಮಗೆ? ಪಕ್ಕ ಬರ್ತಾ ಇದೆ. ಓಕೆ. ಫ್ರೀ ಬಸ್ ಎಲ್ಲ ಓಡಾಡ್ತಾ ಇದ್ದೀರಾ? ಓಡಾಡ್ತಿದ್ವಿ. ಹೇಗೆ ಅನ್ಸುತ್ತೆ ಅವೆಲ್ಲ? ಒಳ್ಳೇದೇ ಕಾಣಿಸ್ತೈತೆ. ಒಳ್ಳೇದೇ ಅನ್ಸುತ್ತೆ ನಿಮ್ಗೆ? ಈ ಸಾರಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಿಜವಾಗ್ಲೂ ನಾವು ಮೋದಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಭಾಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರೈಲ್ವೆಗೂ ಕೂಡ ಭಾಳ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ನಮಗೆ ಎಷ್ಟು ಸೌಕರ್ಯ ಮಾಡಿದ್ದಾರೆ. ಆಮೇಲೆ ವಿಮಾನ ನಿಲ್ದಾಣ ಇವೆಲ್ಲ ಮಾಡಿರೋದ್ರಿಂದ ಇಂಥರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದರೆ ನಿಜವಾಗ್ಲೂ ಕೂಡ ನಾವು ಮನುಷ್ಯರಾಗಿ ವ್ಯರ್ಥ ಅಂತ ನನ್ನ ಅನಿಸಿಕೆ. ಹಂಗಾಗಿ ನಾವು ಈ ಸರಿ ರಾಘವೇಂದ್ರ ಅವರಿಗೆ ನಮ್ಮ ಮತವನ್ನು ಚಲಾಯಿಸ್ತಾ ಇದ್ದೀವಿ. ನಿಮಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ಸ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.